ಆಡಳಿತ ಮಾಡಿದ್ದೇವೆ. ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಇನ್ನೂ ಕೂಡ ಜನಸಮುದಾಯಕ್ಕೆ ಸಮಾಧಾನ ತಂದಿಲ್ಲ. ನಾವು ಗ್ಯಾರಂಟಿಗಳನ್ನು ಕೊಟ್ಟಿರ್ಬೋದು, ಆದರೆ ಇನ್ನೂ ಅವರು ಸಮಾಧಾನವಾಗಿ ಇಲ್ಲ ಅನ್ನೋದನ್ನು ಇದು ತೋರಿಸುತ್ತೆ. ಹಾಗಾಗಿ ಮುಂದಿನ 4 ವರ್ಷಗಳಲ್ಲಿ ಒಳ್ಳೆಯ ಆಡಳಿತವನ್ನು ರಾಜ್ಯದ ಜನತೆಗೆ ಕೊಡ್ತಕ್ಕಂಥದ್ದನ್ನು ನಾವೆಲ್ಲ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಆತ್ಮಾವಲೋಕನ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ಅಲ್ಲ, ನಾನು ಹೇಳಿದ್ನಲ್ಲ, ನಾನು 20 ನಮ್ಮ ರಾಜ್ಯದಲ್ಲಿ ನಾವು ಅಂದ್ಕೊಂಡಿದ್ರೆ 9 ಬಂದಿದೆ. ಅದು ಸುಳ್ಳೇ. ನಮ್ಮ ನಿರೀಕ್ಷೆನೂ ಕೂಡ ಸುಳ್ಳಾಗಿದೆ. ಬರೀ ನೀವು ಮಾಧ್ಯಮದವ್ರು ಸುಳ್ಳು ಹೇಳಿದ್ದೀರಿ ಅಂತ ಹೇಳೋದಿಲ್ಲ ನಾನು. ನಮ್ಮ ನಿರೀಕ್ಷೆನೂ ಕೂಡ ಕಡಿಮೆ ಆಗಿದೆ. ಹಾಗಾಗಿ ನೀವೆಲ್ಲ ಒಂದೇ ಪ್ಲಾಟ್ಫಾರ್ಮಿಗೆ ಸೇರಿದಂಗೆ ಆಗುತ್ತೆ. ಇಲ್ಲ, ನಮ್ಮಲ್ಲಿ ಬೇರೆ ಬೇರೆ ನಮ್ಮ ಕ್ಯಾಲ್ಕುಲೇಷನ್ಸು ಬೇರೆ ಬೇರೆ ರೀತಿಯಲ್ಲಿ ನಾವು ಅಂದಾಜು ಮಾಡಿದ್ದು. ಅದು ಒಂದಿಷ್ಟು ಏರುಪೇರಾಗಿದೆ. ಪರ್ಸೆಂಟೇಜ್ ನೋಡಿದರೆ ಒಂದಿಷ್ಟು ಏರುಪೇರಾಗಿದೆ. ನಮಗೆ ಇನ್ನೂ 4 ಸೀಟು ಸ್ವಲ್ಪ ಶ್ರಮ ಹಾಕಿದರೆ ಇನ್ನೊಂದು 4 ಸೀಟು ಖಂಡಿತವಾಗಿ ಬರ್ತಾಯಿತ್ತು. ಯಾಕೆಂದರೆ ಅವರು 50,000 ಒಳಗಡೆ ಯಾರು ಗೆದ್ದಿದ್ದಾರೆ ಅಥವಾ ಸೋತಿದ್ದಾರೆ ಅವರು ಗೆದ್ದುವಂಥ ಚಾನ್ಸಸ್ ಇತ್ತು. ಇನ್ನೊಂದಿಷ್ಟು ಶ್ರಮ ಹಾಕಿದರೆ ಅದು ಆಗಲಿಲ್ಲ. ನಮ್ಮ ಲೆಕ್ಕಾಚಾರನೂ ಉಲ್ಟಾ ಆಗಿದೆ. ನಾವು 100ಕ್ಕೆ 100 ನಾವು ಗೆದ್ದಿದ್ದೇವೆ ಅನ್ನೋ ವಿಶ್ವಾಸ ನಮಗಿತ್ತು. ತುಮಕೂರಿನಲ್ಲಿ ಗೆದ್ದಿತೀವಿ, ಮುದ್ದನ್ಮೇಗೌಡರು ಗೆದ್ದಿತಾರೆ ಎನ್ನುವಂಥ ವಿಶ್ವಾಸ ನಮಗಿತ್ತು. ಆದರೆ ನಮ್ಮ ಲೆಕ್ಕಾಚಾರ ಸ್ವಲ್ಪ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏರ್ಪೇರಾಗಿದೆ. ಅದಕ್ಕೆ ಮಾನ್ಯ ರಾಜಣ್ಣವರು ನಾನು ಇಬ್ಬರೂ ಕೂಡ ನಮ್ಮ ಪಕ್ಷದ ಮುಖಂಡರುಗಳಿಗೆ ನಾವು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ, ಕೊಡ್ತೇವೆ. ಅಲ್ಲ, ಮೈತ್ರಿ ಈ ಬಾರಿ ಕೆಲಸ ಮಾಡಿದೆ. ಯಾಕೆಂದರೆ 2019ರಲ್ಲಿ ನಮ್ಮ ಜೊತೆ ಅವರು ಮೈತ್ರಿ ಮಾಡ್ಕೊಂಡಿದ್ರು, ಆವಾಗ ಕೆಲಸ ಆಗಲಿಲ್ಲ ನಮಗೆ. ಆದರೆ ಈ ಬಾರಿ ಮೈತ್ರಿ ಕೆಲಸ ಮಾಡಿದೆ. ವಿಶೇಷವಾಗಿ ಹಳೆ ಮೈಸೂರಿನಲ್ಲಿ, ಅಂದರೆ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದೆ. ನಮ್ಮ ಕ್ಯಾಲ್ಕುಲೇಷನ್ಸ್ ಬೇರೆಯೇ ಇತ್ತು. ಕೆಲಸ ಮಾಡೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದು, ಮೈತ್ರಿ ಕೆಲಸ ಮಾಡೋದಿಲ್ಲ ಅಂಥೇಳಿ ನಾವು ಅಂದ್ಕೊಂಡಿದ್ದು. ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಅದು ಆಗೋದೇ ಇಲ್ಲ ಅಂಥೇಳಿ ನಾವು ಅಂದ್ಕೊಂಡಿದ್ದು. ಅದು ಆಗಿದೆ. ಈಗ ಭಾಳ ಜೋರಾಗೇ ಆಗಿದೆ. ನಾಯಕತ್ವದ ಪ್ರಶ್ನೆ ಇದೆ. ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಬಿಟ್ಟರೆ ಎಲ್ಲೂ ಗೆಲ್ಲಕ್ಕಾಗಿಲ್ಲ. ಸಿಎಂ ತಮ್ಮ ತವರು ಕ್ಷೇತ್ರನೂ ಗೆಲ್ಲಕ್ಕಾಗಿಲ್ಲ. DCM ಕೂಡ ಗ್ರಾಮಾಂತರದಲ್ಲಿ ಸೋಲಂಗಾಗಿದೆ. ಅಲ್ಲ, ಎಲ್ರಿಗೂ ಹಾಗಾಗಿದೆ. ಬರೀ ಅವರಿಬ್ಬರಿಗೆ ಆಗಿಲ್ಲ, ನನಗೂ ಆಗಿದೆ, ರಾಜಣ್ಣನಿಗಾಗಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗಾಗಿದೆ, ಭಾಳ ಜನ ಸಚಿವರುಗಳಿಗೆ ನಾವು ಒಂದು ರೀತಿ ಸೆಟ್ ಬ್ಯಾಕ್ ಅಂತೂ ಖಂಡಿತವಾಗಿ ಆಗಿದೆ. ಅದನ್ನು ಯಾವ ರೀತಿ ಹೈಕಮಾಂಡ್ನವರು ನೋಡ್ತಾರೆ ಅದನ್ನು ಮುಂದಿನ ದಿನದಲ್ಲಿ ನೋಡೋಣ ಹೇಗಾಗುತ್ತೆ ಅಂತ. ಸರ್, ಸಾಕಷ್ಟು ಜನ ಆಕಾಂಕ್ಷಿಗಳು ತುಮಕೂರಲ್ಲಿದ್ದರು, ಅವ್ರೇನಾದ್ರು ಒಳ್ಳೆ ಇಟ್ಕೊಟ್ರ? ಇಲ್ಲ, ಆ ರೀತಿ ಯಾರು ಇಲ್ಲ. ಎಲ್ಲರೂ ಕೆಲಸ ಮಾಡಿದ್ದಾರೆ, ಎಲ್ಲರೂ ಕೂಡ ಕೆಲಸ ಮಾಡಿದರೆ. ಅದಕ್ಕೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ ಇದೆ. ಅದನ್ನು ನಾವು ಈಗಾಗಲೇ ಅದು ಆಗೋದಿಲ್ಲ ಅಂದ್ಕೊಂಡಿದ್ವು, ಅದು ಆಗಿಬಿಟ್ಟಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಕಾಂಬಿನೇಷನ್ಸು. ಅನುಭವದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ಅಭ್ಯರ್ಥಿಯನ್ನ ಏನಾದರೂ ಘೋಷಣೆ ಮಾಡಿದ್ರೆ, ಈಗ ಖರ್ಗೆ ಅವ್ರನ್ನ ಫಸ್ಟ್ ಪ್ರಧಾನಿ ಅಭ್ಯರ್ಥಿ ಅಂತಂದ್ರು, ಅದಾದ್ಮೇಲೆ ಸೈಲೆಂಟ್ ಆಗ್ಬಿಟ್ರು, ಅದೇನಾರ ವರ್ಕೌಟ್ ಆಗ್ತಿತ್ತ ಸರ್ ಹಂಗೆ ಮಾಡಿದ್ರೆ? ಇಲ್ಲ, ಅದೆಲ್ಲ ರಾಷ್ಟ್ರ ಮಟ್ಟದ ನಾಯಕರುಗಳು ಚಿಂತನೆ ಮಾಡ್ತಾರೆ, ನಾವು ಅದು ಅಲ್ಲಿವರೆಗೂ ಹೋಗೋದಿಲ್ಲ. ಆದರೂ ಕೂಡ ನಮಗೆ ಇವತ್ತಿಗೂ ಕೂಡ ಸರ್ಕಾರ ಮಾಡುವಂಥ ಅವಕಾಶಗಳಿದ್ದಾವೆ. ಒಂದು ವೇಳೆ ಚಂದ್ರಬಾಬು ನಾಯ್ಡು ಅವರು ಮತ್ತು ನಮ್ಮ ನಿತೀಶ್ ಕುಮಾರ್ ಅವರೇನಾದರೂ ಕೂಡ ಮನಸ್ಸು ಬದಲಾಯಿಸಿ ನಮ್ಮ ಪಕ್ಷಕ್ಕೆ, ನಮ್ಮ ಅಲಯನ್ಸ್ಗೆ ಸಪೋರ್ಟ್ ಮಾಡಿದ್ದೇ ಆದರೆ
ನಮ್ಮ ಅಲಯನ್ಸ್ನವರು ಸರ್ಕಾರ ಮಾಡೋದಕ್ಕೆ ಆಗ್ತದೆ. ಪ್ರಧಾನಮಂತ್ರಿ ಯಾರಾಗ್ತಾರೆ ಅಂತ ನಾವು ಹೇಳೋಕ್ಕೆ ಬರೋದಿಲ್ಲ, ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಅವರು ಬೇರೆ ಬೇರೆ ಕಾರಣಗಳಿಂದ ಹಿಂದೆ ಎಲ್ಲ ಇದೆ, ಕಾರಣಗಳು ಬೇಕಾದಷ್ಟು ಇದ್ದಾವೆ. ಚಂದ್ರಬಾಬು ನಾಯ್ಡು ಅವರಿಗೆ ಅವರು ಯಾವ ರೀತಿ ನಡೆಸ್ಕೊಂಡ್ರು, ನಿತೀಶ್ ಕುಮಾರ್ ಅವರಿಗೆ ಯಾವ ರೀತಿ ನಡೆಸ್ಕೊಂಡ್ರು, ಬಿ ಜೆ ಪಿಯವರು, ಅದನ್ನೆಲ್ಲ ಒಂದು ವೇಳೆ ಏನಾದರೂ ಹಿಂದಿನ ವಿಷಯಗಳನ್ನು ಅವರು ಮನಸ್ಸಿಗೆ ತಗೊಳ್ಳೋದಾದರೆ, ಮನಸ್ಸನ್ನು ಬದಲಾಯಿಸೋದಾದರೆ ಖಂಡಿತವಾಗಿ ಇಂಡಿಯಾ ಅಲಯನ್ಸ್ ಸರ್ಕಾರ ಮಾಡುತ್ತೆ. ಸರ್, ನಿಗಮ ಅಕ್ರಮ ಹಣ ವರ್ಗಾವಣೆ ಈಗ CBI ಎಂಟ್ರಿ ಆಗಿದೆ ಸರ್. ಯೂನಿಯನ್ ಬ್ಯಾಂಕ್ನವರು ಪತ್ರ ಬರೆದಿದ್ದು CBIನವರು ಬಂದು ಈಗ FIR ಹಾಕೊಂಡಿದ್ದಾರೆ ಸರ್. ಕೇಸ್ ಈಗ ಅಲ್ಲಿಗೆ ಅಲ್ಲ, ಈಗ CBIನವರಿಗೆ ಬ್ಯಾಂಕಿನಿಂದ ಪತ್ರ ಬರೆದಿದ್ರು. ಅಲ್ಲಿ ಒಂದು ಕಾನೂನಿದೆ ಕೇಂದ್ರ ಸರ್ಕಾರದಲ್ಲಿ, ಬ್ಯಾಂಕ್ ಫ್ರಾಡ್ಗಳು 3 ಕೋಟಿ ಮೇಲೆ ಆಗಿದ್ದರೆ ಅದನ್ನು ಸೋಮೋಟೋ CBI ತನಿಖೆ ಮಾಡ್ಬೋದು ಅಂಥೇಳಿ ಅಲ್ಲಿ ನಿಯಮಗಳಲ್ಲಿ ಇದೆ. ಅದಕ್ಕಾಗಿ ಅವರು ಯಾರು ಬ್ಯಾಂಕ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, CBIಗೆ ಪತ್ರ ಬರೆದಿದ್ದಾರೆ, ಆ ಆಧಾರದ ಮೇಲೆ ಅವರು CBI ತಗೊಂಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತೆ. ಅವರು ನಮ್ಮ ಇಲಾಖೆಯ ಅಂದರೆ ಏನು ಟ್ರೈಬಲ್ ವೆಲ್ಫೇರ್ ಇಲಾಖೆ ಏನಿದೆ ಮತ್ತು ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಗೆ ಹೋಗಿರ್ತಕ್ಕಂಥದ್ದು ಕೋಆಪರೇಟಿವ್ ಡಿಪಾರ್ಟ್ಮೆಂಟು ಇದೆ, ಇವೆಲ್ಲಗಳನ್ನು ಕೂಡ ಸರ್ಕಾರದ ಇಲಾಖೆಗಳಿಗೆ CBI ತನಿಖೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ನಾವು ತೀರ್ಮಾನ ಮಾಡಿಲ್ಲ. ಯಾಕೆಂದರೆ ನಾವು ಅವರಿಗೆ ಸಂಪೂರ್ಣವಾಗಿ ಕೊಡಬೇಕಾಗ್ತದೆ, ಅವ್ರು ಪತ್ರ ಬರೀಬೇಕಾಗುತ್ತೆ. ಪತ್ರ ಬರೆದ ಮೇಲೆ ಸರ್ಕಾರ ಒಂದು ತೀರ್ಮಾನ ತಗೋಬೇಕಾಗುತ್ತೆ. ಅದರಿಂದ ಈಗ ಸರ್ಕಾರ ಅಂದರೆ ಈಗ ಕ್ಯಾಬಿನೆಟ್ಟು ಇಲ್ಲ, ಈಗ ನಾವು ಮೀಟ್ ಮಾಡೋ ಹಾಗಿಲ್ಲ. MCC ಮುಗಿದ ಮೇಲೆ, ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಆದಮೇಲೆ ತೀರ್ಮಾನವನ್ನು ತಗೊಳ್ತಾರೆ. ಸಚಿವರಿಗೆ CBI ನೋಟಿಸ್ ಕೊಟ್ಟರೆ ಇನ್ನಷ್ಟು ಮುಜುಗರ ಆಗಲ್ವಾ ಸರ್ ಸರ್ಕಾರಕ್ಕೆ ಅಂತ? ಅವಾಗ ಇನ್ನಷ್ಟು ಒತ್ತಡ ಬರಲ್ವಾ ರಾಜೀನಾಮೆ ಪಡೆಯೋದಕ್ಕೆ? ಅಲ್ಲ, ನಾವು ಈಗ ಅವರು ಪತ್ರ ಸಚಿವರಿಗೆ ಬರೆಯೋದಕ್ಕಿಂತ ಸರ್ಕಾರಕ್ಕೆ ಬರೀತಾರೆ. ನೋಟಿಸ್ ಕೊಟ್ಟರೆ ಸರ್ಕಾರಕ್ಕೆ ಬರೀತಾರೆ ಮೊದಲು, ಸರ್ಕಾರಕ್ಕೆ ಬರೆದ ಮೇಲೆ ನಾವು ತೀರ್ಮಾನ ತಗೊಳ್ತೀವಿ. ಸರ್, ಇದರಲ್ಲಿ ಸಚಿವರ ಕೈವಾಡ ಇಲ್ಲ ಅನ್ನೋದಾದ್ರೆ ಸಚಿವರು ಯಾಕೆ ಸುಳ್ಳು ಹೇಳ್ಬೇಕು ಸರ್? ಯಾಕಂದ್ರೆ ನಿಗಮಕ್ಕೆ ಒಂದು 26 ಕೋಟಿ ವಾಪಸ್ ಬಂದಿದೆ ಅಂತ ಅಂದ್ರು, 46 ಕೋಟಿ ವಾಪಸ್ ಬಂದಿದೆ ಅಂದ್ರು. ಆದರೆ ಈಗಲೂ ಫ್ಯಾಕ್ಟ್ ಇರೋದು ಬರೀ 5 ಕೋಟಿ ರೂಪಾಯಿ ಮಾತ್ರ ನಿಗಮಕ್ಕೆ ವಾಪಸ್ ಬಂದಿದೆ. ಅಲ್ಲ, ನನಗೆ ಗೊತ್ತಿದ್ದಂಗೆ ಅವ್ರ ಹೇಳಿಕೆ ಎಲ್ಲೂ ನೋಡಲಿಲ್ಲ ನಾನು. ಬೇರೆಯವರು ಹೇಳಿಕೆಗಳನ್ನು ನೋಡಿದ್ದೇನೆ. ನನಗೆ ಗಮನದಲ್ಲಿಲ್ಲ ಅದು. ಅವರು ಒಂದು ವೇಳೆ ವಾಪಸ್ ಬಂದಿದ್ದರೆ ಅದನ್ನು ಕೂಡ ಎಲ್ಲ ಗಮನಿಸಬೇಕಾಗತ್ತಲ್ಲ, CBIನವರು ಗಮನಿಸ್ತಾರೆ. ಯಾಕೆಂದರೆ ಬ್ಯಾಂಕಿನ ವಿಷಯ, ಬ್ಯಾಂಕ್ ಬರೋದು ಹೋಗೋದು ಎಲ್ಲ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು, ಅದನ್ನು ಅವರು ಗಮನಿಸ್ತಾರೆ. ಒಂದು ವೇಳೆ ಸಚಿವರನ್ನು ಕೂಡ ಕರೆದು ತನಿಖೆ ಮಾಡಬೇಕು ಅಂತೇಳಿ CBIನವರಿಗೆ ಅನಿಸಿದರೆ ಮಾಡ್ಬೋದು, ಅದು ಗೊತ್ತಿಲ್ಲ ನನಗೆ. ಅದು ಅವರ ಮ್ಯಾಂಡೇಟ್ ಏನಿದೆ ಗೊತ್ತಿಲ್ಲ.